ನಮ್ ಸಾಯಿಲ್ ನೋಡಿ ಎಷ್ಟು ಬೇಗ ಎದ್ದು ಬಿಡಿದ. 3 days ವಾಸ್ ವೆರಿ ನೈಸ್. ನಿಂದ ಹೇಳ ಆಯ್ತು ಬಿಡು. ಸಕ್ಕತ್ತಾಗಿ ಮಾಡಿದ್ದಾರೆ. ಫೋನ್ ಮಾಡಿ ಎಲ್ಲಿದ್ಯಾ ಅಕ್ಕ ಅಂತ ಕೇಳ್ದಾಗ ಶೆಫೆ ಹೇಳ್ತಿದಾರಲ್ಲ. 5 ನಿಮಿಷಕ್ಕೂ ಬಂದ್ ತೋರ್ಸೋದು. ಅಯ್ಯೋ ಬಾಡಿ ಸಪೋರ್ಟೇ ಮಾಡ್ತಿಲ್ಲ. ನಾನು ಏನಿಗ್ ಬಂದಿದ್ದೀನಿ ಇಲ್ಲಿ ಅಂತ ಐಡಿಯಾ ಇಲ್ಲ. ಯಾರೋ ಅಂತಾರ ಡೆಪ್ತ್ ಇಲ್ಲ. ಹೆಂಗ್ ಮಾಡಿದಾರೆ ಕ್ರೇಜಿ. ನಮ್ ಕಾಲೇಜ್ ಕಲಿನರಿ ಸ್ಟೇಜ್ ಕೇಕ್ ತರಾನೇ ಇಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಕಾಲೇಜ್ ಕಡೆಯಿಂದ ಒಂದು ಈವೆಂಟ್ ನಡೀತಿದೆ, ವಿಚ್ ಇಸ್ ಕುಕಿಂಗ್ ಚಾಲೆಂಜ್ ನಡೀತಿದೆ. ನಮ್ಮ ಕಾಲೇಜಲ್ಲ, ಅದರ ಒಂದು ಜಾಗದಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಂತ. ನಾನು ಇವಾಗ ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ, ಎಕ್ಸಾಕ್ಟ್ಲಿ ಏನು ಈವೆಂಟ್ ಎಕ್ಸಾಕ್ಟ್ಲಿ ಅಂತ. ಸೊ ನಾನು ರೆಡಿಯಾಗಿ ಹೊಡ್ತಾ ಇದ್ದೀನಿ, ಕ್ಯಾಬ್ ಬುಕ್ ಮಾಡಿದ್ದೀನಿ, 2 ವೀಲರಲ್ಲಿ ಹೋಗ್ತಿಲ್ಲ. ನಮ್ಮ ಸಾಯಿಲ್ ನೋಡಿ ಎಷ್ಟು ಬೇಗ ಎದ್ದು ಬಿಡಿದ್ದಾನೆ. ಬೇಗ ಎದ್ದು ಫುಲ್ ಡೆಡಿಕೇಶನ್ ಅವನಿಗೆ ಇವಾಗ ಫುಲ್ ನಿಲ್ವ. ಸೊ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಮಾತಾಡ್ತಾ ಐ ಮೀನ್ ಕ್ಯಾಬಲ್ಲಿ ಹೋಗ್ತಾ ಹೇಳ್ತೀನಿ, ಓಕೆನಾ? ನಾನು ಎಲ್ಲರೂ ಎದ್ದು ವಾಕಿಂಗ್ ಮಾಡೋರು ಆಗೋರೆ. ನಾನು ಮುಂಚೆ ನೀವು ನೋಡ್ದಂಗೆ ನಾನು ಎದ್ದರೆ ಯಾರೂ ಎದ್ದಿರ್ತಿರ್ಲಿಲ್ಲ. ನಾನು ಒಬ್ಬಳೇ ರೆಡಿಯಾಗಿ ಹೋಗ್ತಿದ್ದೆ. ಇವತ್ತು ನೋಡಿ ಎಲ್ಲರೂ ಎದ್ದವ್ರೆ. ಅದು ಆಲ್ಮೋಸ್ಟ್ 6:45 ಅಷ್ಟೇ ಆಗಿರೋದು, ಆದರೆ ಎದ್ದವ್ರೆ. ಬಾಯ್ ಗೈಸ್, ಹೋಗೋಣ ಬನ್ನಿ. ಹೇರ್ ಸೆಟ್ ಮಾಡ್ಕೋಬೇಕು ನಾನು. ಹೇರು ಆಲ್ರೆಡಿ ಬಿಟ್ಟಿರೋದು, ನಾನು ಹಾಗೆ ಟೈಮ್ ಮಾಡಿಲ್ಲ. ಹೇರ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಆನ್ ದ ವೇ ಹೋಗೋದು. ನಾನು 2 ವೀಲರಲ್ಲಿ ಹೋದರೆ ನನಗೆ ಅಡ್ರೆಸ್ ಗೊತ್ತಾಗಲ್ಲ, ಸುಮ್ಮನೆ ಕನ್ಫ್ಯೂಸ್ ಆದರೆ ಲೇಟ್ ಆಗುತ್ತೆ ಅನ್ನೋದು ನನಗೆ ಹೋಗ್ತಾ ಇದೆ. ನೋಡಿ, ಇದೇ ಈವೆಂಟ್ ನಡೀತಿರೋದು. ಇವಾಗ ರೀಚ್ ಆಗಿದ್ದೀನಿ. ಇದು ಒಂದು ಕುಕಿಂಗ್ ಶೋ ನಡೀತಿದೆ. ಏನು ಎಕ್ಸಾಕ್ಟ್ಲಿ ಅಂತೆಲ್ಲ ಹೇಳ್ತೀನಿ, ನನಗೂ ಗೊತ್ತಿಲ್ಲ. ರಾತ್ರಿ ನನಗೆ ಕಾಲೇಜಿಂದ ಮೆಸೇಜ್ ಬಂತು, ಸೊ ಈ ಥರ ಈವೆಂಟ್ ಇದೆ ಅಂತಲ್ಲ. ಸೊ ಅದಕ್ಕೆ ನಾನು ಇಮಿಡಿಯೇಟಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗೋ ಬದಲು ಡೈರೆಕ್ಟಾಗಿ ಈ ಈವೆಂಟಿಗೆ ಬಂದಿದ್ದೀನಿ. ಸೊ ಬನ್ನಿ, ಹೆಂಗಿರುತ್ತೆ ಏನು ಅಂತ. ನನಗೆ ಸಿಂಗಲ್ ಐಡಿಯಾನೂ ಇಲ್ಲ, ಬೇಸಿಕ್ ಐಡಿಯಾನೂ ಇಲ್ಲ ಹೆಂಗಿರುತ್ತೆ ಅಂತ. ನೋಡೋಣ. ನನಗೆ ವಾಲಂಟಿಯರ್ ಹಾಕಿದ್ದಾರೆ. ಆ್ಯಕ್ಚುಲಿ ಬೇರೆ ನಮ್ಮ ಕಾಲೇಜಿಂದ 1-2-3 ಜನ ಏನೋ ಕುಕಿಂಗ್ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮ್ಮ ಜೂನಿಯರ್ ನನಗೆ ಬ್ಯಾಚ್ ಹಾಕ್ತಿದ್ದಾರೆ. ಕ್ಲಾಸ್ಮೇಟ್ಸಲ್ಲಿ 2 ಪಾರ್ಟಿಸಿಪೇಟ್ ಮಾಡ್ತಿದ್ರು ಫಸ್ಟ್ ತಿಂಗು. ಇನ್ನೊಬ್ಬರು ಮಾತ್ರ ಹುಡುಗ ಬಂದಿದ್ದಾನೆ. ನೀವು ನೋಡಿರ್ತೀರ, ನಮ್ಮ ಕ್ಲಾಸಲ್ಲಿ ಒಬ್ಬನೇ ಹುಡುಗ ಇರೋದು, ಅವ್ರಿದ್ದಾನೆ ಅಷ್ಟೇ. ಎಲ್ಲ ನಿಂತ್ಕೊಂಡು ಎಲ್ಲ ಟೇಬಲೆಲ್ಲ ಸೆಟ್ ಮಾಡಿದ್ದೀವಿ. ಇನ್ನೂ ಎಲ್ಲ ಸೆಟ್ ಮಾಡ್ತವ್ರೆ. ನಮ್ಮನ್ನ ಬೇಗ ಕರೆದು ಬಿಟ್ಟಿದ್ದಾರೆ. ಸಖತ್ತಾಗಿದೆಲ್ಲ ಇದು. ಎಲ್ಲ ನಿಂತಿದ್ದಾರೆ, ಪಾರ್ಟಿಸಿಪೇಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಎಲ್ಲರೂ. ಇವಾಗ ಹ್ಯಾಟ್ ಹಾಕೋಕೆ ಬೇರೆ ಕಳ್ಸಿದ್ದಾರೆ. ಹ್ಯಾಟ್ ಹಾಕೊಂಡು ಹೋಗೋದು. ಇನ್ನೂ ಎಲ್ಲ ಸೆಟ್ ಮಾಡ್ತಿದ್ದಾರೆ. ನೋಡೋಕೆ ಮಾತ್ರ ಚೆನ್ನಾಗಿದೆ. ಇದು ಹಿಂಗೆ ಹೊಡೆದ್ಬಿಟ್ರೆ ಕೆಳಗಡೆ ಬಿದ್ದರೆ ಅಷ್ಟೇ ನಮ್ಮ ಕತೆ. ನೋಡೋಕೆ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಪೇಸ್ಟ್ರೀಸ್ ಎಲ್ಲ ಮಾಡ್ತಿರೋ ನಮ್ಮ ಕ್ಲಾಸಲ್ಲಿ ಒಬ್ರು ಇದ್ದಾರೆ. ನೋಡಿ ಹೆಂಗೆ ಮಾಡೋರೆ. ಕೇಕ್ ಥರನೇ ಇಲ್ಲ. ನಾವಿಲ್ಲಿ ನಿಂತ್ಕೊಂಡು ಯಾರನ್ನೂ ಅಲೋ ಮಾಡೋಂಗಿಲ್ಲ, ಶೆಫ್ ಕೋಟ್ ಹಾಕೊಳ್ದೇ ಇರೋರು. ಅದಕ್ಕೆ ಇಲ್ಲೇ ನಿಂತಿದ್ದೀವಿ. ಸ್ಟಿಕ್ಕರ್ ಹಾಕಿಲ್ಲ ಅಂದರೆ ಒಳಗಡೆ ಬಿಡೋಂಗಿಲ್ಲ. ಸೊ ಆದರೂ ಎಷ್ಟೊಂದು ಜನ ಹಾಕದೇ ಇರೋರಿಗೆಲ್ಲ ಹೋಗಿ ಟೇಪ್ ಹಾಕ್ತಾ ಇದ್ದಾರೆ ವಾಲಂಟಿಯರ್ಸು. ನಾವಿಲ್ಲಿ ಎಂಟ್ರಿಯಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಬೆಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ಇವಾಗ. ಕರೆಕ್ಟ್ 1 hour, 9 to 10. ಇಂಡಿಯಾಸ್ ಬಿಗ್ಗೆಸ್ಟ್ ಕಲಿನರಿ ಸ್ಟೇಜ್ ಇಸ್ ಸೆಟ್. ಎಲ್ಲರೂ ಬೇಸಿಕ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅದರಲ್ಲಿ ಮೇಲೆ ಇವಾಗ ನೀಟಾಗಿ ಡೆಕೋರೇಟ್ ಮಾಡೋದು ಕ್ರಿಯೇಟಿವ್ ಆಗಿ. ಅದು ಕೇಳ್ರಿ, ಅದು ಸುಳ್ಳಾಗ್ಲಿ ಇವಾಗ ಹೇಳು. ಕುತುಬ್ ಮಿನಾರ್ ಅದು. ಕೇಳಿ ಅವ್ರಿಗೆ. ನಮ್ದು ಕುತುಬ್ ಮಿನಾರ್ ಥರ ಇದೆಯಾ ಅದು? ಲವ್ ಫ್ಲವರ್ ಟವರ್ ಹೊಡೀರಿ ಹಂಗೆ ಅವನಿಗೆ. ಏನೋ ಲವ್ ಫ್ಲವರ್ ಟವರ್ ಕುತುಬ್ ಮಿನಾರ್. ನಾನು ಒಂದು ಸೆಕೆಂಡು 50% ನನಗೆ ಮೈಂಡಿಗೆ ಇರ್ಬೋದೇನೋ ಅನ್ನೋ ಥಾಟ್ ಬಂದ್ಬಿಡ್ತು. ಸಿಲಿಂಡರ್ ಮಾಡಿದ್ದಾರೆ ನೋಡಿ, ಕ್ರಿಯೇಟಿವ್ ಅಲ್ವಾ? 7 ನಿಮಿಷ ಇದೆ. 7 ನಿಮಿಷ ಇವರೆಲ್ಲ ಮುಗಿಸ್ಬೇಕು. ಎಷ್ಟೊಂದು ಜನ ಕೇಕಲ್ಲೆಲ್ಲ, ಐ ಮೀನ್ ಬ್ರೆಡ್ಸಲ್ಲೆಲ್ಲ ಏನೇನೋ ಮಾಡಿದ್ದಾರೆ.
ಬೆಳಗಿಂದ ತಿಂದಿಲ್ಲ 5:30 ಗೆದ್ದಿರೋದು ನಾನು. ಹೊಟ್ಟೆ ಹಸಿತಿದೆ, ನೀರು ಕೂಡ ಕುಡ್ದಿಲ್ಲ. ಇವಾಗ ನೀರು ಕುಡ್ದಿದ್ದೀನಿ ನೋಡಿ, ಇದೆಲ್ಲ ಕಣ್ಣು ಕಾಣಿಸ್ತೈತೆ. ಕ್ಲಾಕ್ ಟವರ್ ಅಂತ ಟೈಮಿಂಗ್ ಆಯಿತು. ಸ್ಟೆಪ್ ಔಟ್, ಎಲ್ಲರೂ ಸ್ಟೆಪ್ ಔಟ್ ಮಾಡಬೇಕು ಪ್ಲೀಸ್. ಎಲ್ಲರೂ ಆಚೆ ಬನ್ನಿ ಮೀನ್ಸ್. ಎಲ್ಲ ಇವಾಗ ನೋಡಿ ಜಡ್ಜ್ ಮಾಡ್ತಿದ್ದಾರೆ ಯಾರ್ಯಾರಿಗೆ ಯಾರು ಎಷ್ಟು ಪಾಯಿಂಟ್ಸ್ ಕೊಡಬೇಕು, ಯಾರು ವಿನ್ ಆಗ್ತಾರೆ ಅಂತ. ನೋಡಿ ಹೆಂಗಿದೆ ರೈಸ್ ಅಬೋವ್ ಅಂತೆ. ಹೆಂಗೆ ಕೇಕ್ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಇದು ನೋಡಿ ನಮ್ಮ ಕಾಲೇಜ್ದು ವಯಸ್ಸಿದು ಹೆಂಗಿದೆ ನೋಡಿ. ಥಿಂಕಿಂಗ್ ಬಿಯಾಂಡ್ ಅಂತೆ, ಸಕ್ಕದಾಗಿ ಮಾಡಿದ್ದಾರೆ ಕೇಕು. ಇದೊಂದು ಕ್ರೇಜಿಯಾಗಿ ಮಾಡಿದಾರಲ್ವಾ, ಸಕ್ಕದಾಗಿ ಮಾಡಿ ನೋಡಿ ಹೆಂಗೆ ಮಾಡಿದ್ದಾರೆ. ಕ್ರೇಜಿ ಕಣ್ಣು ಗೈಸ್. ನಾನು ಸ್ಯಾಮು ಆಮೇಲೆ ಇನ್ಯಾರು ನಾನು ಸ್ಯಾಮ್ ಎಲ್ಲ ಹೋಗಿದ್ವಿ ರೀಸೆಂಟಾಗಿ ಲಾಸ್ಟ್ ನವಂಬರಲ್ಲಿ. ಎಲ್ಲಿ ಅಂತ ಗೆಸ್ ಮಾಡಿ, ಈ ಜಾಗಕ್ಕೆ ಕಮೆಂಟ್ ಮಾಡಿ. ಈ ಜಾಗಕ್ಕೆ ಹೋಗಿದ್ವಿ ನಾವು, ರಾಜಸ್ಥಾನಲ್ಲಿ ಒಂದು ಜಾಗಕ್ಕೆ ಹೋಗಿದ್ವಿ. ಹೆಸರು ಕಮೆಂಟ್ ಮಾಡಿ. ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಅವ್ರ ಫೋಟೋನೇ ಇಲ್ಲ ಆದರೆ ಇಲ್ಲಿ ಅಲ್ಲ, ಇಲ್ಲಿ ಇಡಬೇಕಾಗಿತ್ತು. ಚೆನ್ನಾಗಿ ತುಂಬ ಡೆಪ್ತ್ ಲವ್ ಅನಿಸುತ್ತೆ. ಯಾರೋ ಒಂಥರ ಡೆಪ್ತ್ ಲವ್ ಮಾಡಿರೋರು. ಇದು ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ. ಕ್ರೇಜಿ ಬ್ರೇಕ್ಫಾಸ್ಟ್ ಅಂತೂ ಏನೂ ಮಾಡಿಲ್ಲ. ಬರೀ ಒಂದು ಕಾಫಿ ಮತ್ತು ಟೀ ಮತ್ತು ಬಿಸ್ಕೆಟ್ಸ್ ಇತ್ತು, ಕುಕ್ಕೀಸ್ ಅಷ್ಟೇ. ಸೊ ಇಲ್ಲೇನೋ ಒಂದು ಈವೆಂಟ್ ನಡೆಸ್ತಿದ್ದಾರೆ. ಅಲ್ಲೆಲ್ಲ ಆಯಿತು, ಕಾಂಪಿಟೇಷನ್ ಎಲ್ಲ ಆಯಿತು. ಸೊ ಇಲ್ಲೇನೋ ಒಂದು ಈವೆಂಟ್ ನಡೆಸ್ತಿದೆ. ಸೊ ಇಲ್ಲೇನೋ ಒಂದು ಮೇ ಬಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನಾದರೂ ಇರುತ್ತೆ. ಸೊ ಅದಕ್ಕೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ, ನನ್ನ ಮತ್ತು ಇಲ್ಲೊಂದು ನಮ್ಮ ಕ್ಲಾಸ್ಮೇಟ್, ನಮ್ಮ ಜೂನಿಯರ್ಗೆ. ಸೊ ನಾನು ಮತ್ತು ಅವ್ರು ಇಲ್ಲಿ ಸ್ವಲ್ಪ ವಾಲಂಟಿಯರಾಗಿ ವರ್ಕ್ ಮಾಡಬೇಕು. ಅದಕ್ಕೆ ಕೂತಿದ್ದೀವಿ. ನನಗೆ ಹೊಟ್ಟೆ ಹಸಿ ಗೈಸ್, ಏನೂ ತಿಂದಿಲ್ಲ. ಬ್ರೇಕ್ಫಾಸ್ಟ್ ಅಂತ ಹಾಕಿದ್ರು, ಏನೂ ಸಿಕ್ಕಿಲ್ಲ. ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ನಮ್ಮನ್ನ ಕೂರಿಸ್ಕೊಂಡಿದ್ದಾರೆ. ಮಾಡಿ ಕೂತಿದ್ದೀವಿ. ಏನೋ ವರ್ಲ್ಡ್ ಆಫ್ ಹಾಸ್ಪಿಟಾಲಿಟಿದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಪ್ಯಾನಲ್ ಡಿಸ್ಕಷನ್ ನಡೀತಿದೆ ಇಲ್ಲಿ. ಸೊ ಆ ಪ್ಯಾನಲ್ ಡಿಸ್ಕಷನಲ್ಲಿ ಬಂದವ್ರಿಗೆಲ್ಲ ಒಂದು ಅವಾರ್ಡ್ ಥರ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾವು ಇನ್ಸೈಡಾಗಿ ಇಲ್ಲೆಲ್ಲ ಸ್ವಲ್ಪ ಅದು ಇದನ್ನೆಲ್ಲ ಜೋಡಿಸಿ ರೆಡಿಯಾಗಿ ಕೂತಿದ್ದೀವಿ. ಅಲ್ಲಿ ಬಂದಿದ ತಕ್ಷಣ ನಾನು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡೋದು, ನೀವು ಕೊಡೋದು ಅವ್ರು ಇನ್ನೊಬ್ರು ಕೊಡ್ತಾರೆ. ಆ ಥರ ದೇವರಾಣೆಗೂ ಗೊತ್ತಿಲ್ಲ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ ಅಂತಲೇ ಐಡಿಯಾ ಇಲ್ಲ. ಬೆಳಗ್ಗೆ ಎದ್ದಲ್ಲಿ ಆ ಮೆಸೇಜ್ ಬಂದಾಗ ಏನೋ ಅಂದ್ಕೊಂಡು ಬಂದೆ. ಇಲ್ಲಿ ನಡೀತಿರೋದೇನೋ, ನಾನು ಮಾಡ್ತಿರೋದೇನೋ. ಬೇಸ್ ಪಾಪ ಎಲ್ಲರೂ ಹೆಂಗೆ ಕೂತವ್ರು ನೋಡಿ ಕೆಳಗಡೆ. ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಮೇಲೆ. ಕೆಲವೊಬ್ರು ಕೆಳಗಡೆ ಕೂತವ್ರೆ, ಕೆಲವೊಬ್ರು ನಿಂತವ್ರೆ, ಕೆಲವೊಬ್ರು ಓಡಾಡ್ತವ್ರೆ. ನಮ್ಮ ಜೂನಿಯರ್ಸ್ಗೆ ಎಲ್ಲರಿಗೂ ಹೇಳಿದ್ದೀನಿ ಜ್ಯೋತಿಲು ಒಳ್ಳೆ ಸಿಂಗರ್ ಅಂತ. ಸೊ ಇವಾಗ ನಮಗೋಸ್ಕರ ರಾಜು ಹೇ ಸಿಂಗ್ ನೈಸ್ ಸಾಂಗ್. ಇಟ್ಸ್ ವೆರಿ ನೈಸ್ ಸಾಂಗ್. ಸಿಂಗ್ ನೋಡಿ, ನಂದು ಬೇಡ ನೋಡಿಲ್ಲ ಅಂದಿದ್ದಲ್ಲ. Because you are a Malayalam, still you are singing Kannada song. Then sing. What is the problem? Sing. ನಿನ್ನಿಂದಲೇ ಮನಸ್ಸಿಂದು ಕುರುಹಾಡಿದೆ, ಎದೆಯಲ್ಲಿ ಸಿರಿ ಕೋಲಾರ ನನಗೂ ಲಿರಿಕ್ಸ್ ಗೊತ್ತಿಲ್ಲ. ಬಟ್ ದ ವಾಯ್ಸ್ ನೈಸ್ ವಾಯ್ಸ್. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ರೈಸ್ ಊಟ ನೋಡಿ, ಎಲ್ಲರೂ ನಾನ್ ವೆಜ್ ಅಂತ ಹೋದ್ರು. ಪಾಪ ವೆಜ್ ತಿಂತಾ ಇದ್ದೀವಿ. 4 monthsವರೆಗೂ ಶೆಲ್ಫ್ ಲೈಫ್ ಇರುತ್ತಂತೆ ಗೈಸ್ ಇದು. ನಾನಂತೂ ಫಸ್ಟ್ ಟೈಮ್ ಕೇಳಿ ಶಾಕ್ ಆದೆ. ನಾವು ಇಮಿಡಿಯೇಟಾಗಿ 1 day 2 day ಅಷ್ಟೇ ಮ್ಯಾಕ್ಸ್ ಮಾಡಿರೋದು. 4 months ಇಸ್ ಲೈಕ್ ನ್ಯೂ ಥಿಂಗ್. ನನಗೆ ಅರ್ಥ ಆಗಿದ್ದು, ನಾನು ತಿಳ್ಕೊಂಡಿದ್ದು. ನಾವು ಈ ಥರ ಟ್ರೇಯಲ್ಲಿ ಮಾಡಿದ್ದು, ಯಾವುದೋ ಪ್ರಮೋಷನ್ ಅಲ್ಲ, ಇದು ಯಾವುದೋ ಟ್ರೇಯಲ್ಲಿ ಮಾಡಿ ಪ್ಯಾಕ್ ಮಾಡಿ ಹಂಗೆ ಇಟ್ಟಿರ್ತಾರೆ, ಹಿಂಗೆ ಇಡ್ತಾರೆ. ಸೊ ಇದರಲ್ಲಿ ಹಿಂಗೆ ಸರ್ವ್ ಮಾಡಿ ಸಾಸಸ್ ಹಾಕ್ತಾರೆ. ತುಂಬ ಚೆನ್ನಾಗಿದೆ ಇದು ಟೆರೆಸ್ ಸೆಟಪ್ಪು. ಟೆರೆಸಲ್ಲಿ ಇದು ತುಂಬ ಚೆನ್ನಾಗಿ ಸೆಟಪ್ ಆಗಿದೆ. ಅಂದರೆ ಇದು ತುಂಬ ಚೆನ್ನಾಗಿದೆ. ವುಡ್ಡನ್ನು ಕ್ರೇಜಿ ಆಗಿದೆ. ನಾವಿನ್ನೂ 3 days, ಇನ್ನೂ 2 days ಇರ್ತೀವಿ. 2 daysವರೆಗೂ ಏನೇನು ನೋಡ್ತೀವೋ ನಿಮಗೂ ತೋರಿಸ್ತಾ ಇರ್ತೀವಿ. ಬನ್ನಿ ಗೈಸ್, ನಾವು ಫುಡ್ ನೋಡೋಕೆ ಬಂದಿದ್ರೆ ಫುಡ್ ಬಿಟ್ಟು ಬೇರೆದೆಲ್ಲ ನೋಡ್ತಾ ಇದ್ದೀವಿ.
ಪ್ಲೇಸ್ ಇವಾಗ ರಿಜಿಸ್ಟ್ರೇಷನ್ ಕೂತಿದ್ದಾನೆ ಜ್ಯೋತಿಲು. ಇವಾಗೆಲ್ಲ ನಾನಂತೂ ಏನೂ ಇಲ್ಲ, ಎಸ್ಕೇಪ್. ಪ್ಲೇಸ್ ಇವಾಗ ನಮಗೆ ಮೆಡಲ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಜನ ಮಾಡಿರೋದು ನೋಡಿ, ಹಿಂಗಿದೆ. ಇವಾಗ ಇಲ್ಲಿ ಮೆಡಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಸೊ ಅವರಿಗೆ ನಾವು ಅದನ್ನು ಕೊಡೋದಷ್ಟೇ. ಆ ಇವೆಂಟಿಂದ ನಾನು ಬೇಗ ಮನೆಗೆ ಬಂದೆ. ಯಾಕೋ ಒಂಥರ ಆಗೋಯ್ತು. ಬಂದಿವಾಗ ನೋಡಿ ಮಮ್ಮಿ ಕೈಲಿ ಊಟ ಮಾಡ್ಕೋತಾ ಇದ್ದೀನಿ. ಹೊಟ್ಟೆ ಹಸಿತಿದೆ, ಅಷ್ಟು ಹೊಟ್ಟೆ ಹಸಿತಿದೆ. ಇವನು ಬಾಡಿ ಬಿಲ್ಡ್ ಮಾಡೋದು, ಪದೇ 5 ನಿಮಿಷಕ್ಕೂ ಬಂದು ತೋರಿಸೋದು. ಅಯ್ಯೋ ದೇವ್ರೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಆ್ಯಕ್ಚುಲಿ ನಿನ್ನೆ ವ್ಲಾಗು ನಾನು ಮನೆಗೆ ಬಂದು ಕಂಟಿನ್ಯೂ ಮಾಡಿಲ್ಲ, ಬಿಕಾಸ್ ಸ್ಯಾಮ್ದೇನೋ ವ್ಲಾಗ್ ಇತ್ತು. ಸೊ ಆ ವ್ಲಾಗಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ನನ್ನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಡೇ 2 ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ದಿಸ್ ವ್ಲಾಗ್ ಈಸ್ ಲೈಕ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ನಮಗೊಂದು ಆ ಈವೆಂಟಲ್ಲಿ ಏನೇನೆಲ್ಲ ಮಾಡಿಸ್ತಾರೆ, ಹೆಂಗೆಲ್ಲ ಇರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತು ಆ ಟೆನಿಕೋಸ್ಟ್ ನಾನು ಇಡಲೇಬೇಕು, ಆಪ್ಷನ್ ಇಲ್ಲ. ಇವತ್ತು ನಾಳೆ 3 ಡೇಸ್ ಇವೆಂಟ್ ಇರೋದು. ಇವತ್ತು ನಾಳೆ ಹೆಂಗಿರುತ್ತೋ ಐ ಡೋಂಟ್ ಹ್ಯಾವ್ ಎನ್ ಐಡಿಯಾ. ಸೊ ಇವತ್ತು ಹಿಂಗಿರುತ್ತೆ ನೋಡೋಣ. ಆಮೇಲೆ ಇನ್ನೂ ಹೆಂಗಿರುತ್ತೆ, ಫನ್ ಮಾಡ್ತೀವಿ ನನ್ನ ಶೆಫ್ ಮೇಟ್ಸ್ ಜೊತೆ, ನನ್ನ ಶೆಫ್ ಕ್ಲಾಸ್ಮೇಟ್ಸ್ ಜೊತೆ. ಆ್ಯಂಡ್ ಸಮಥಿಂಗ್ ವಿ ಆರ್ ಲರ್ನಿಂಗ್ ದೇರ್, ಹೆಂಗೆಲ್ಲ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ, ಹೆಂಗೆಲ್ಲ ಈವೆಂಟ್ಸ್ ಇರುತ್ತೆ ಅಂತ. ಸೊ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ನಂಗೆ ಹೊಟ್ಟೆ ಹಸಿದೆ. ನಮ್ಮ ಮಮ್ಮಿ ಏನೋ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಲ್ಲ, ನೆನ್ನೆ ಬ್ರೇಕ್ಫಾಸ್ಟ್ ಏನೂ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿಂದ ನಾನು ಇವಾಗೂ ತಿನ್ಕೊಂಡು ಹೋಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಒಂಚೂರು ತಿನ್ಕೊಂಡು ಹೋಗೋದು. ಯಾರು ಬಂದಿಲ್ಲ ನೋಡಿ, ನನ್ನ ಕರೆದುಬಿಟ್ಟಿದ್ದಾರೆ. ಗೈಸ್ ಇವತ್ತು ಕುಕ್ಕಿಂಗ್ ಕಲಿನರಿ ಶೋ. ಗೈಸ್ ನಾನು ಮರ್ತೋಗಿ ಹ್ಯಾಟ್ ಹಾಕಿಲ್ಲ, ಹ್ಯಾಟ್ ಬಿಟ್ಬಿಟ್ಟು ಬಂದಿದ್ದೀನಿ ಬ್ಯಾಗಲ್ಲಿ. ಸದ್ಯ ತಂದಿದ್ದೀನಿ, ಬ್ಯಾಗಲ್ಲಿ ಬಿಟ್ಟು ಬಂದಿದ್ದೀನಿ. ಹೋಗಿ ಹ್ಯಾಟ್ ಹಾಕ್ಕೊಂಡು ಬರಬೇಕು. ಯಾಕೋ ಎನರ್ಜಿನೇ ಇಲ್ಲ ಇವತ್ತು. ಫುಲ್ಲು ಬಾಡಿ ಸಪೋರ್ಟೇ ಮಾಡ್ತಿಲ್ಲ. ಆದರೂ ಐ ಆಮ್ ಪುಷಿಂಗ್ ಮೈ ಸೆಲ್ಫ್ ಟು ಏನಂತಾರೆ, ಏನೋ ಒಂದು ಮಾಡಬೇಕಿವತ್ತು ಅನ್ನೋ ಥರ ಪುಷ್ ಮಾಡ್ತಾಯಿದ್ದೀನಿ ನನ್ನ ಬಾಡಿಗೆ, ಎನರ್ಜಿಯಾಗಿರೋಣ ಅಂತ. ಸ್ವಲ್ಪ ಹೊತ್ತು ಆಮೇಲೆ ಮೇ ಬಿ ಎನರ್ಜಿ ಬರುತ್ತೆ ಅನಿಸುತ್ತೆ, ನೋಡೋಣ. ಸಮ್ಟೈಮ್ಸ್ ಆಗುತ್ತೆ ಗೈಸ್, ಅದೇನಕ್ಕೆ ಹಂಗೆ ಆಗುತ್ತೆ ಗೊತ್ತಿಲ್ಲ. ಪ್ರಾಪರ್ ಸ್ಲೀಪ್ ಆಗಿರಲ್ವೋ, ಇಲ್ಲ ಪ್ರಾಪರಾಗಿ ಊಟ ಇರಲ್ವೋ, ಇಲ್ಲ ಓವರ್ ಥಿಂಕಿಂಗೋ ಏನೋ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್. ಸಡನ್ಲಿ ಎದ್ದಿದ ತಕ್ಷಣ ಬಾಡಿ ಏನೋ ಒಂದು ಮಾಡಬೇಕು ಅನ್ನೋ ಥಾಟೇ ಬರೋಲ್ಲ. ಬರ್ತಿದ್ರೂ ಎದ್ದು ಮಾಡಬೇಕು ಅಂತ ಅನಿಸ್ತಿರಲ್ಲ, ಆ ಥರ ಹಂಗಾಗುತ್ತೆ. ನಿಮಗೂ ಆ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಕತ್ಲು ಬೆಳಗ್ಗೆ ಥರನೇ ಇಲ್ಲ, ರಾತ್ರಿ ಥರ ಗುಹೆ ಆಗ್ಬಿಡಿ ಗೈಸ್. ಇವ್ರು ಮಾಡ್ತಿರೋ ಅಡುಗೆಗೆ, ಸ್ಮೆಲ್ಲಿಗೆ ಎಷ್ಟು ಹೊಟ್ಟೆ ಹಸಿತಿದೆ ಅಂದರೆ ಅಷ್ಟು ಹೊಟ್ಟೆ ಹಸಿತಿದೆ. ಯಪ್ಪ ಘಮ ಅಂತಿದೆ. ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ, ಅದೇ ಖುಷಿ. ನೋಡೋಣ, ಆಪ್ಷನಲ್ ಮಾಡಿ ತೊಗೋತಿದ್ದೀವಿ ಅಷ್ಟೇ. ಏನೋ ಒಂದು ಕೊಡಿ ಅಂತ. ಇಡ್ಲಿ ವಡ ಇನ್ನೇನು ಬಿರಿಯಾನಿ ನಾ ಕೊಡ್ತಾರೆ ನಿಮ್ಗೆ ಇಲ್ಲಿ ಬೆಳಗ್ಗೆ ಇಡ್ಲಿ ವಡ. ವಾಟ್ ಈಸ್ ಯುವರ್ ನೇಮ್? എന്താ നിങ്ങളുടെ പേര്? എന്താ നിങ്ങളുടെ പേര്? എന്താ നിങ്ങളുടെ പേര്? നിങ്ങളുടെ പേര്? നിങ്ങളുടെ പേര്? നിങ്ങളുടെ പേര് എന്താണ്? എൻ്റെ പേര് ഇങ്ങട് പേരിങ്ങട് എൻ്റെ പേര് പേരെങ്ങട്. എന്താ നിങ്ങളുടെ പേര്? എന്താ നിങ്ങളുടെ പേര്? നിങ്ങട. എന്താ നിങ്ങളുടെ പേര്? പ്രോപ്പർ മലയാളം. ഓക്കെ, എന്താ നിങ്ങളുടെ പേര്? നിങ്ങളുടെ പേര്? നിങ്ങളുടെ പേര് ಬರೀ ಇಂಥದೆಯಾ? ಎಂದ ನಿಂಗಳೋಡ ಪೇರು? നിങ്ങളുടെ. ಲೂಡೆ നിങ്ങളുടെ. ನಿಂಗಳೂಡೆ ಹೆಂಗ ಅಂತ ಬರ್ತೇನೆ. ಎಂದ ನಿಂಗಳೋಡ ಪೇರು? ഭക്ഷണം കഴിച്ചോ? ಭಕ್ಷಣ ಕಳಿಚೋ. ನೋಟ್ ಕಳಿಚೋ, കഴിച്ചോ. ಕಳಿಚೋ. കഴിച്ചോ. ಲಾ ಹಿಂಗೆ ಟಚ್ ಮಾಡ್ಬೇಕಂತ ಗೈಸ್. ಲಾ ಕಳಿಚೋ. ಭക്ഷണം കഴിച്ചോ. ಅವ್ರು ನೋಡಿ, ಅವ್ರು ಮಾತಾಡೋದು ಲಾ ಟಚ್ ಆಗಲ್ಲ. ನಾವು ಕಳಿಚೋ. കഴിച്ചോ. It's all about the tongue. Yeah. Not la. Yeah.
hotel ഭക്ഷണം ഭക്ഷണം കഴിച്ചോ കഴിച്ചോ ಅಯ್ಯೋ ದೇವ್ರೇ ಕಲಿಯೋದು ಯಪ್ಪ ಸಾಕಾಗ್ಬಿಡುತ್ತೆ. ಇವರೆಲ್ಲ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾರೆ ಅಷ್ಟೇ. ಇವಾಗ ಸೆಕೆಂಡ್ ಕುಕಿಂಗ್ ಲೈವ್ ಕುಕಿಂಗ್ ನಡೀತಿದೆ. ಟಾಪೆಸ್ಟ್ ಶೆಫ್ ಇನ್ ದ ವರ್ಲ್ಡ್ ಬಂದಿದ್ದೀವಿ. ಅದನ್ನೇ ಮಾಡ್ತಿರೋದು ನಮ್ಮ ಜೀವನದಲ್ಲಿ. ಇಲ್ಲಿ ತಿನ್ನು ಊಟ ಮಾಡು. ನಾನ್ ವೆಜ್ ಬಿಡಲ್ಲ ಅನ್ಸುತ್ತೆ. ಈ ಪಾಪ ಈ ಹುಡುಗಿಗೆ ನಾನ್ ವೆಜ್ ಬೇಕಂತೆ. ಹಾಯ್ ಕ್ಯೂಟ್ ಆಗಿ ನಮ್ಗೆಲ್ಲರಿಗೂ 5 ಸ್ಟಾರ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶೆಫ್, ಸೋ ಕ್ಯೂಟ್. ನಾವು ಆಕ್ಚುಲಿ ಏನಂದ್ರೆ ವಾಲಂಟಿಯರ್ ಆಗಿ ಏನ್ ಮಾಡ್ತಿದ್ವಿ, ತುಂಬಾ ಫನ್ ಮಾಡ್ತಾ ಇದೀವಿ. ಅಂಡ್ ತುಂಬಾ ಶೆಫ್ಗಳೆಲ್ಲ ನಾವು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದೀವಿ, ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಏನೇನಿಲ್ಲ ಹೆಂಗಿರುತ್ತೆ ಅನ್ನೋದೆಲ್ಲ ನಾವು ತಿಳ್ಕೊತಾ ಇದೀವಿ. ಪಾರ್ಟಿಸಿಪೇಟ್ ಮಾಡಿದೀವಿ. ಮೇ ಬಿ ಇದೆಲ್ಲ ಆಗ್ತಿಲ್ವೇನೋ. ಸಮ್ಟೈಮ್ಸ್ ಎಲ್ಲೋ ಫೀಲ್ ಆಯ್ತು ನನಗೆ, ಯಾಕೆ ನನಗೆ ಮಾತ್ರ ಚೂಸ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ನಮಗೆ ಗೊತ್ತೇ ಇಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ನನಗೆ ಗೊತ್ತೇ ಇಲ್ಲ, ಯಾರು ನಮ್ಗೆ ಹೇಳೇ ಇಲ್ಲ. ಬರೀ ನಮ್ಮ ಕ್ಲಾಸಲ್ಲಿ ಯಾರನ್ನೋ 3 ಜನ ಚೂಸ್ ಮಾಡಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ನಮ್ಗೆ ಗೊತ್ತೇ ಇಲ್ಲ. ನಂಗೆ 2 days ಇಂದ ನನಗೆ ಗೊತ್ತಾಯ್ತು, ಒಂದು ಮೆಸೇಜ್ ಬಂದಿರ್ತಾರೆ ಇದೆ ಈ ತರ ಇವೆಂಟ್ ಇದೆ ಅಂತ. ಆಮೇಲೆ ಹಂಗೆ ಅನ್ಕೊಂಡು ಸರಿ ನಾರ್ಮಲ್ ವಾಲಂಟಿಯರ್ ಅಂತ ಬಂದೆ. ಆಮೇಲೆ ಇಲ್ಲಿ ಗೊತ್ತಾಯ್ತು ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನ್ವೈರನ್ಮೆಂಟ್. ನನಗೆ ಇದೆಲ್ಲ ತುಂಬಾ ವರ್ಷದ ಹಿಂದೆ ಮಾಡಿದೆ, ಇಲ್ಲ ಅಂತ ಮಾಡಿಲ್ಲ ಅಂತಲ್ಲ, ಈ ತರ ಎಲ್ಲ ತುಂಬಾ ವರ್ಷದ ಹಿಂದೆ ಮಾಡಿದೆ. ಸೊ ಅಗೇನ್ ಬ್ಯಾಕ್ ಟು ಫಾರ್ಮ್ ಅನ್ನೋ ತರ ಇತ್ತು ನನಗೆ. ಅಂಡ್ ಇನ್ನೊಂದೇನಂದ್ರೆ ತುಂಬಾ ಶೆಫ್ಗಳೆಲ್ಲ ಮಾತಾಡ್ಸ್ಕೊಂಡು ತಿಳ್ಕೊಂಡು ಏನೇನೆಲ್ಲ ತಿಳ್ಕೊತಾ ಇದೀವಿ ನಾವು. ವಾಟ್ ಡೂ ನಥಿಂಗ್ ಡೂ ನಥಿಂಗ್ ಮೀನ್ಸ್ ಯು ವಿಲ್ ಟೇಕ್ 5 ಸ್ಟಾರ್. ನಾನು ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡ್ತೀನಿ ಲೇಟರ್, ಆಮೇಲೆ ಮಾತಾಡ್ತೀನಿ. ಗೈಸ್ ನಮ್ ಕ್ಲಾಸ್ ಅಲ್ಲಿ 4 ಜನ ಪಾರ್ಟಿಸಿಪೇಟ್ ಮಾಡಿದ್ರು. 4 ಜನದಲ್ಲಿ 3 ಜನಕ್ಕೆ ಬಂದಿದ್ರು, ಒಬ್ರು ಸಿಲ್ವರ್, ಇಬ್ರು ಗೋಲ್ಡ್. ವಿ encouraged, we supported our class, our team, our chef. Because you supported only they won. Yeah. Before that, we supported. So That's why they won. That's why we supported them, so they won. Yes, from 2 days we were supporting. We are doing volunteer from 2 days. ಬೆಳಗ್ಗೆ ನೋಡಿರೋಳು, ಇವಾಗ ಸಾಯಂಕಾಲ ನೋಡ್ತಾ ಇದ್ದೀನಿ. ಹಂಗಿದೆ, ಎಷ್ಟು ಚೆನ್ನಾಗಿದೆ ಮೋಡ. ಇವಾಗ ಬ್ಯಾಕ್ ಟು ಹೋಮ್ ಗೈಸ್. ಇನ್ನೂ ತುಂಬ ಜನ ಇದ್ದಾರೆ. ನಾನು ಟೈಮ್ ಆಯಿತು ಅಂತ ಕೊಡ್ತಾ ಇದ್ದೀನಿ. ಇನ್ನೇನು ಮಾಡೋದು, ಘಮ ಘಮ ಅಂತಿದೆ. ತುಂಬ ಚೆನ್ನಾಗಿದೆ ಗೈಸ್. ನಾನು ಅಲ್ಲಿಂದ ಈವೆಂಟ್ ಮುಗಿಸ್ಕೊಂಡು ಡೈರೆಕ್ಟ್ ಕಾಲೇಜಿಗೆ ಬಂದಿದ್ದೀನಿ. ಇವರೇನೋ ಬಿರಿಯಾನಿ ಮಾಡೋರಂತೆ. ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. And students who are studying out here, you all are really, really blessed to have such a wonderful infrastructure. You know, people who are driving your institute. ಏನಿದು ಏನು ಸೂಪು? Veg laksa soup. ಲಕ್ಸಾ. It's Singaporean soup. ಸಿಂಗಾಪುರಿಯನ್ ಸೂಪ್. Yeah. ಸೊ ಏನೋ ಟ್ರೈ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಇವನು ಫಸ್ಟ್ ಟೈಮೇ ಮಾಡಿರ್ತಾರೆ. ಕರೆಕ್ಟಾ? Yes. Okay, ಇದಕ್ಕೆ ಟಾಪಿಂಗ್ಸ್ ಅಂತ ಬರುತ್ತೆ. ಸೊ ನೋ ದಟ್. ಏನದು? ರೈಸ್ ಜೊತೆ ರೈಸ್ ನೂಡಲ್ಸ್. ಇದು ರೈಸ್ ನೂಡಲ್ಸ್. ನೀವೇನಂತೀರ ಹೇಳಿ? ಶಾವ್ಗೆ. ಒತ್ತಿ ಶಾವ್ಗೆ. ಇದು ಸ್ಪ್ರೌಟ್ಸ್. ಇದು ಇದು ಬಕ್ ಚಾಯ್ ಅಂತಾರೆ. ಬಕ್ ಚಾಯ್. ಏನದು? ಇದೊಂಥರ ಸ್ಪಿರಿಚ್. ನಟ್ಸ್, ಟೋಫು. ಸ್ವಲ್ಪ ಚೆಫ್ ನಾಗಾ. ಫ್ರೈಡ್ ಆನಿಯನ್ಸ್. ಓಕೆ ಶೆಫ್. ನೋ ಐ ಡೋಂಟ್ ವಾಂಟ್ ಚಿಲ್ಲಿ. ಲೆಮನ್. ಸ್ಪ್ರಿಂಗ್ ಆನಿಯನ್ಸ್. ಶೆಫ್ ನಾಗಾ. ಶೆಫ್ ನಾಗಾ ಅಂತ ಗೈಸ್. ಥ್ಯಾಂಕ್ ಯು. ಸಾರ್ಥಕಾಯ್ತು ಲೈಫ್. ಖುಷಿ ಆಗೋಯ್ತು. ಶೆಫೇ ಹೇಳ್ತಿದಾರಲ್ಲ. ವ್ಯಾಲ್ಯೂ ಬೇಕು ನನ್ನ ಲೈಫ್. ಸಾಕು ನಂಗೆ ಜಾಸ್ತಿ. ಲೆಮನ್ ಈ ತರ ಎವ್ರಿಬಡಿ ವಿಲ್ ಗೆಟ್. 3 ದಿವಸ ಕಷ್ಟಪಟ್ಟಿದ್ದಕ್ಕೂ ಒಂದು ಸಿಕ್ತಿದ್ದು ಬ್ಯಾಚ್ ಗೈಸ್. ಇಲ್ಲಿ ಇದೆಯಲ್ಲ, ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಗೈಸ್. ಓ ಥ್ಯಾಂಕ್ ಯು. ಸಿಂಗಾಪುರ್ ಸೂಪ್. ಫೈನಲಿ 9:30 ಊಟ ಮಾಡ್ತಾ ಇದೀವಿ ಎಲ್ಲರೂ. ಚೀಸ್ ಗ್ರೇಸಿಂಗ್ ಬೋರ್ಡ್ ಒಳಗಡೆ ಬೇರೆ ಇದೆ, ಅಲ್ಲೆಲ್ಲ ಜನ ಇದ್ದಾರೆ. ಶೆಫ್ಸ್ಗಳಿದ್ದಾರೆ ಒಳಗಡೆ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. 11 ಗಂಟೆ ಆಗಿದೆ. ಓ ಮೈ ಗಾಡ್. ಇದೊಂದು ಬ್ಯಾಡ್ಜ್ ಕೊಟ್ಟರು. ಶೋ ವಿಚುವಲ್ ನಿಮ್ಮದು? ನನ್ನ ಹತ್ರ ಇದು 2 ಇದೆ. ಐ ಗಾಟ್ ಐಸ್ ಕ್ರೀಮ್.
ಗೈಸ್ ನೋಡಿ ಫಾರ್ ದಿ ಫಸ್ಟ್ ಟೈಮ್ ಒಂದ್ಸತಿ ಬೆಳಗ್ಗೆ ಬಂದಿದ್ದೆ, ಇವಾಗ ಕತ್ಲಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ ನಾನು. ನೈಸ್ ಬಾಯ್ ಗಾಯ್ಸ್. ಜೋರಾಗಿ ಕಿರ್ಚಿದ್ರೆ ಅಷ್ಟೇ. ಆಮೇಲೆ ಗಾಯ್ಸ್ ಫೈನಲಿ ಮನೆಗೆ ಬಂದೆ. 11:45 ಮನೆಗೆ ಬಂದಿದ್ದೀನಿ ನಾನು. ಬೆಳಗ್ಗೆ 7:15 ಹೋಗಿರೋದು, 7:45 ಹೋಗಿದ್ದೀನಿ ನಾನು. ಸೊ ಬಂದಿರೋದು 11:30. ಮತ್ತೆ ನಾಳೆ 7:15 ಹೋಗಬೇಕು. ದಿಸ್ 3 day ಈವೆಂಟ್ ಇದೆಯಲ್ಲ, ವಿಲ್ ಲರ್ನ್ ಮೆನಿ ಥಿಂಗ್ಸ್, ವಿ ಹ್ಯಾವ್ ಟು ಡೂ ಮೆನಿ ಥಿಂಗ್ಸ್. ಆ ಕೆಲಸ ಈ ಕೆಲಸ ಗೊತ್ತಿಲ್ಲ, ಮಾಡಲ್ಲ ಅನ್ನಂಗಿಲ್ಲ, ಎಲ್ಲನೂ ಮಾಡಬೇಕು ಅಷ್ಟೇ. ಸಾಯಿ ನೋಡಿ ಪಾಪ ಫೋನ್ ಮಾಡಿ ಎಲ್ಲಿದ್ಯಾ ಅಕ್ಕ ಅಂತ ಕೇಳ್ದ ಗೈಸ್. ತುಂಬ ಪ್ರೀತಿ ಅವನಿಗೆ ನನ್ನ ಮೇಲೆ. ಏನಕ್ಕ ಎಲ್ಲಿದ್ಯಾ ಅಕ್ಕ, ಮನೆಗೇ ಬಂದಿಲ್ಲ ಅಂತ ಕೇಳ್ದ. ಭಯ ಆಯ್ತಾ? ಭಯ ಅಲ್ಲ, ಎಲ್ಲ ಹಾಕೊಡ್ತೀನಿ ಹೋಗಿತ್ಯಾ ಅಂತ ಕುಲ್ಡ್ ಬಿದ್ದಿತ್ಯಾ, ನಾನು ಹೋಗಿ ಎತ್ಕೊಂಡು ಹುಡುಕ್ಬೇಕಲ್ಲ. ಎಲ್ಲಿ ಕುಲ್ಡ್ ಬಿದ್ದಿರ್ತಾಳೋ ನಿಜ ಅನ್ಕೋಬೇಡಿ. ನಾನು ಹಂಗೆಲ್ಲ ಸಾಯಿಲ್ ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ಬೇಡ. ನಮ್ಮ ಅಕ್ಕ ಕುಡಿಯಲ್ಲ ಗೈಸ್, ಕುಡಿದ್ರೆ ಮನೇಲೆ ಸೀದಾ ಮನೆಗೆ ಬರ್ತಾಳೆ. ಮುಚ್ಕೊಂಡಿರು, ಇಲ್ದಿರೋದೆಲ್ಲ ಹೇಳ್ಬೇಡ. ಏನನ್ನು ನಿಂದ ಹೇಳ ಆಯ್ತು ಬಿಡು. ಏನು ಕುಡಿತೀನ, ಅದೆಲ್ಲ ಮಾಡಲ್ಲ ಗೈಸ್. ಆಲ್ಕೋಹಾಲ್ ಎಲ್ಲ ಒಳ್ಳೇದಲ್ಲ. ಡಯಟ್ ಮಾಡ್ತಾನೆ. ಎಷ್ಟು ಕೆಜಿ ಇಳಿದೆ? ಹೌದು, ಎಷ್ಟು ಕೆಜಿ ಇಳಿದೆ? ಹೌದಾ ಸೀರಿಯಸ್ಲಿ? 84 ಇದ್ದೆ ನಾನು ಇವಾಗ. ಅವ್ರು ಸ್ಟಾರ್ಟ್ ಮಾಡಿದಾಗ 84 ಇದ್ದೆ, ಇವಾಗ 79 ಆಗಿದೆ. 79 ಕ್ರೇಜಿ ಗೈಸ್. ಪರವಾಗಿಲ್ಲ, ನಾನು ಡಯಟ್ ಶುರು ಮಾಡಬೇಕು. ಇಲ್ಲೇ ಡಯಟ್ ಆಗ್ತೈತೆ. ತಿಂಡಿನೇ ತಿಂತಿಲ್ಲ, ಊಟ ಸೇರ್ತಿಲ್ಲ. ಇಷ್ಟೆಲ್ಲ ಮಾಡಿರ್ತೀವಿ, ಊಟನೇ ಹೋಗಲ್ಲ ಒಳಗಡೆ. ಇವಾಗ ನೋಡಿ ಇಷ್ಟೊಂದೆಲ್ಲ ಮಾಡಿದ್ವಿ ನಾನು ಕಾಲೇಜ್ಗೆ ಹೋಗಿ, ಏನು ತಿನ್ನೋಕ್ಕೆ ಆಗಿಲ್ಲ. ನಾನು ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. Day 3 ಗುಡ್ ಮಾರ್ನಿಂಗ್. ಎದ್ದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಹೊಟ್ಟೆ ಎದ್ದಿದೆ. ಇದೊಂದು ಎದ್ದಿದ ತಕ್ಷಣ ಏನಾದರೂ ತಿನ್ನಬೇಕು ನನಗೆ. 3rd day ಆಫ್ ದಿ ಈವೆಂಟ್ ಆ್ಯಂಡ್ ಆಲ್ಸೋ ಲಾಸ್ಟ್ ಡೇ ಆಫ್ ದಿ ಈವೆಂಟ್ ಇದು. ಸೊ ಹೆಂಗಿರುತ್ತೆ ನೋಡೋಣ ಲಾಸ್ಟ್ ಡೇ. ಇಲ್ಲಿ ಬಂದು ಶೆಫ್ ಕೋಟ್ ಹಾಕ್ಕೊಂಡು ಹ್ಯಾಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಬಂದುಬಿಟ್ಟಿದ್ದಾರೆ, ನಾನೇ ಲೇಟು. ಆಲ್ರೆಡಿ ಇವಾಗ ಈವೆಂಟ್ ಶುರು ಆಗ್ತಿದೆ ಒಂದು ಕುಕ್ಕಿಂಗ್ದು. ಬನ್ನಿ ಹೋಗೋಣ. ಇವಾಗ ಇದು ವಾಲಂಟಿಯರ್ ಸರ್ಟಿಫಿಕೇಟ್. ನಾವೇ ಹೆಸರು ಬರ್ತಿ, ನಾವೇ ಕೊಡೋದು, ನಾವೇ ತೊಗೊಳೋದು ಅಲ್ವಾ. ಇಲ್ಲಿ ಎಗ್ ಕಾಂಪಿಟೇಷನ್ ನಡೀತಿದೆ, ಇಲ್ಲಿ ಫ್ರೂಟ್ಸ್ ಡೆಕೋರೇಟಿವ್ ಮಾಡೋದು ನಡೀತಿದೆ. ನೋಡಿ ಅಂದರೆ ಕಾರ್ವಿಂಗ್ ನಡೀತಿದೆ. ಇಲ್ಲೊಂದು ಕಡೆ ಪಲಾವ್. ಏನು ಪಲಾವ್ ಇದು? ಬ್ರೆಡ್ ಪಲಾವ್ ಅಂತೆ. ಬೇಡ ಇಲ್ಲಿ ಒಂದು ತಟ್ಟೆ ಇಡ್ಲಿ, ಸಾಂಬಾರು, ವಡೆ ಅಷ್ಟೇ. ನೆನ್ನೆ ನಾರ್ಮಲ್ ಚಿಕ್ಕ ಇಡ್ಲಿ, ಇವತ್ತು ತಟ್ಟೆ ಇಡ್ಲಿ. ಸಕ್ಕತ್ತಾಗಿ ಮಾಡಿದ್ದಾರೆ. ಇದನ್ನು ಮಾಡೋಕ್ಕೆ ಎಷ್ಟು ಪೇಷನ್ಸ್ ಬೇಕು ಅಂದರೆ ಅಷ್ಟು ಪೇಷನ್ಸ್ ಬೇಕು ನಮಗೆ. ನಾರ್ಮಲಾಗಿ ಮನೇಲೇ ಒಂದೇನೋ ಒಂದು ಆಯಿತು ಅಂದರೆ ಆ ಪೇಷನ್ಸ್ನೇ ತಡ್ಕೊಳಕ್ಕಾಗಲ್ಲ. ನಿಜ ಇದಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಎಷ್ಟು ತಾಳ್ಮೆಯಿಂದ ಕುತ್ಕೊಂಡು ಮಾಡ್ತಾರೆ ಅವ್ರಿಗೆಲ್ಲ. ಗ್ರೇಟ್ ಹ್ಯಾಟ್ಸ್ ಆಫ್ ಅವ್ರಿಗೆ. ಎಲ್ಲರಿಗೂ ಅಷ್ಟೇ, ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೇಟ್ಗೂ ಹ್ಯಾಟ್ಸ್ ಆಫ್. ಕ್ರೇಜಿ. ಇದು ನೋಡಿ ಹೆಂಗಿದೆ, ಕ್ರೇಜಿ ಗೈಸ್. ಪಪ್ಪಾಯ, ಪಂಪ್ಕಿನ್, ವಾಟರ್ಮೆಲಾನ್, ರಸ್ಮೆಲಾನ್, ಆಲ್ಮೋಸ್ಟ್ ಎಲ್ಲರೂ ವಾಟರ್ಮೆಲಾನ್ ಪಪ್ಪಾಯದಲ್ಲೇ ಮಾಡಿದ್ದಾರೆ. ಕ್ರೇಜಿ. ಇದೇನೋ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಚಿಕನ್ ನಗೆಟ್ಸ್ ಟ್ರೈ ಮಾಡಿದ್ರೆ ಹೆಂಗಿದೆ? ಚೆನ್ನಾಗಿದೆ ಅನುಷ? ಚೆನ್ನಾಗಿದೆಯಾ? ಸ್ವೀಟ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಇಲ್ಲೇನೋ ಒಂದು ಕಾಂಪಿಟೇಷನ್ ನಡೀತಿದೆ, ಏನೋ ಮ್ಯಾಟರ್ಸ್ ಕಾಂಪಿಟೇಷನ್ ಅಂತ. ನೋಡೋಣ ಹೆಂಗೆ ಸೆಟ್ ಮಾಡ್ತಾರೆ ಅಂತ. ಎಲ್ಲ ಚಿಟ್ ಚಾಟ್ ಮಾಡ್ತಿದ್ದಾರೆ, ಟೈಮ್ ಪಾಸ್ ಮಾಡ್ತಿದ್ದಾರೆ. ಎಲ್ಲ ಆಗಿದೆ ಈವೆಂಟು. ಇವಾಗ ನೆಕ್ಸ್ಟ್ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಷ್ಟೇ. ಅದಕ್ಕೊಂದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತು ವ್ಯಾಲೆಂಟಿನಾಗ ನಮಗೂ ಒಂದು ಬರುತ್ತೆ ಇದಲ್ಲ, ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ವಾಲಂಟಿಯರಿಗೆ ಅಂತ. ಯಾಕಂದರೆ ನಾವೇ ಪಾರ್ಟಿಸಿಪೇಟ್ ಮಾಡಿದ್ದೀವಿ, ನಾವು ಬರೆದಿದ್ದೀವಿ ಕೂಡ ಸರ್ಟಿಫಿಕೇಟಲ್ಲಿ, ಅದಕ್ಕೆ ನಮಗೆ ಬರುತ್ತೆ. ಒಂದು ಸರ್ಟಿಫಿಕೇಟ್ ಬಂತು ವಿಚ್ ಈಸ್ ಫಾರ್ ವಾಲಂಟಿಯರ್, ನಾಟ್ ಫಾರ್ ದಿ ಪಾರ್ಟಿಸಿಪೇಷನ್. ಅವ್ರಿಗೂ ಬಂತು. ನಾವು ಶೆಫ್ ಅಲ್ಲ, ನನಗೂ ಬಂದಿದೆ ಶೆಫ್ ಅಂತೆ. ಎಸ್ ಐ ಆಮ್ ಆಲ್ಸೋ ಶೆಫ್.
ಸೊ ನಾನು ಸಹ ನಾನೇ ತುಂಬ ಕೆಲಸ ಮಾಡಿರೋದು 3 ದಿವಸದಿಂದ. ಇವ್ರಿಗೆ ಬಂದೇ ಇಲ್ಲ, ಅಲ್ಲಿ ಬಂದು ಕೂತಿದ್ರು ಮಾತ್ರ ಫೋಟೋ ವೀಡಿಯೋಗೆಲ್ಲ. ಪಾಪ ಆದರೂ ಗೈಸ್ 2 ಡೇಸ್ ಕಾಲೇಜಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಾವು ನೆನ್ನೆ ಹೋಗಿ ಹೆಲ್ಪ್ ಮಾಡಿರೋದು. ಇವರಿಗೆಲ್ಲ ಅಡುಗೆ ಮಾಡಿದ್ದೀವಿ, ಹೆಲ್ಪ್ ಮಾಡಿದ್ದೀನಿ ಅನುಷಾ. ಯು ಶುಡ್ ಬಿ ಗ್ರೇಟ್ಫುಲ್ ಆ್ಯಂಡ್ ಗ್ರಾಟಿಟ್ಯೂಡ್. ಇವಂತೂ ವೇಸ್ಟ್. ಪಾಪ ಅವ್ರ ಪಾತ್ರ ಎಲ್ಲ ತೊಳೆದವ್ರೆ. ರೆಡಿಮೇಡ್ ಚಪಾತಿನ ಬಿಸಿ ಮಾಡಿದ್ದಾರೆ ಅಷ್ಟೇ ಬಿಟ್ರೆ ಇಲ್ಲ ಪಾಪ ಪಾತ್ರ ಐ ಸಪೋರ್ಟ್ ಯು ಸಹ. ಇಲ್ಲ ಪಾತ್ರೆ ತೊಳೆದು. ಎನಿಯೋ ಗೈಸ್ ಇಟ್ ವಾಸ್ ನೈಸ್. ಇವಾಗ ಲಂಚಿಗೆ ಹೋಗೋಣ ಬನ್ನಿ. ಇವಾಗೇನೋ ಮಾಸ್ಟರ್ ಕ್ಲಾಸ್ ಬೈ ಶೆಫ್ ವಿಕಾಸ್ ಅವರು, ಆ ಶೆಫು ಅವರು ಏನೋ ಒಂದು ಡೆಮೋ ತೋರಿಸ್ತಾರೆ ಕುಕ್ಕಿಂಗ್ದು. ಸೊ ಅದನ್ನು ನೋಡೋದು ಇವಾಗ ಕುತ್ಕೊಂಡು ಎಲ್ಲರೂ. ಊಟ ಆಯಿತು, ಒಳ್ಳೆ ಲಂಚ್ ಮಾಡಿದ್ದೀವಿ. ಲಂಚ್ ಆದಮೇಲೆ ಇವಾಗ ಇದನ್ನು ನೋಡೋದು. Next step is actually, how we finish this, what all goes along with it. We are going to be talking about that. But before that, I just want to show you certain things, which is also a part of our recipe today. Almost, I think, whenever I'm doing a Mexican class, I always talk about that. So I'm going to just a touch base on it, which is a very important part of Mexican cooking. It's done. Okay, guys. So done. Okay. Yeah. Let's go. Okay. Yes. ಸೊ ಗೈಸ್ ಫೈನಲಿ ಎಲ್ಲ ಮುಗೀತು, ಈವೆಂಟು ಮುಗೀತು, ಡನ್. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಅಷ್ಟೇ. 3 ಡೇಸ್ ಮೆಮೊರೀಸ್ನ ತೊಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದೆಯಲ್ಲ ಆಗೇಸ್ ಇವ್ರು ಎಷ್ಟು ನನಗೆ ಕಾಲು ಎಳಿತಿದ್ದಾರೆ ಅಂದರೆ ಇಬ್ಬರು ಏನೂ ಇಲ್ಲ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ತಾ ಇದ್ದೀರಾ, ಏನೂ ಇಲ್ಲ ಗೈಸ್. ನೋಡಿ ಎಷ್ಟು ಬಿಸಿಲಿದೆ ನೋಡಿ. 3 ಡೇಸ್ ಅಮೇಝಿಂಗ್ ಆಗಿತ್ತು. ಸೊ ನೌ ವಿ ಆರ್ ಗೋಯಿಂಗ್ ಟು ಹೋಮ್ ಬ್ಯಾಕ್. ಐ ಡೋಂಟ್ ನೋ. ಮತ್ತು ನಾನೇನೇನೋ ಅಂದ್ಕೊಂಡೆ ಇದು ಲೇಟ್ ಆದರೆ ಪಾರ್ಟಿ ಗೀಟಿಗೆ ಹೋಗೋಣ ಅಂತ. ಬಟ್ ಎಲ್ಲರೂ ಟೈಮ್ ಆಗಿಬಿಟ್ಟಿದೆ ಆ್ಯಂಡ್ ಬಿಸಿಲಾಗಿದೆ. ಸೊ ಹೋಗೋಣ ಮನೆಗೆ. ನಾನು ಬಂದಿದ್ದೆ ಈ ಇವೆಂಟಿಗೆ, ವಿಚ್ ಇಸ್ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಶೋ ಫಾರ್ ದಿ ಹೊರೇಕಾ ಇಂಡಸ್ಟ್ರಿ ಅಂತ. 3 ಡೇಸ್ ಈವೆಂಟ್ ಇತ್ತು. ಸೊ ಇಲ್ಲೇ ಬಂದಿದ್ದು ನಾನು. 3 ಡೇಸ್ ಇಲ್ಲೇ ಇದ್ದೆ. ಗೈಸ್ ಮನೆಗೆ ಬಂದು ಯಾರೂ ಇಲ್ಲ ಮನೇಲಿ, ಯಾರೂ ಇಲ್ಲ. ಬಂದು ಟಯರ್ಡ್ ಆಗಿದ್ದೀವಿ. 3 ಡೇಸ್ ಈವೆಂಟ್ ಬಗ್ಗೆ ಮಾತಾಡೋಣ. ಇಟ್ ವಾಸ್ ಕ್ರೇಜಿ ಈವೆಂಟ್. ತುಂಬ ನೆಟ್ವರ್ಕಿಂಗ್ ಸಿಕ್ತು. ತುಂಬ ಶೆಫ್ಗಳನ್ನ ನಾನು ಮಾತಾಡಿದೆ, ಕಮ್ಯುನಿಕೇಟ್ ಮಾಡಿದೆ. ಇವಾಗ ನ್ಯೂ ಕಮರ್ ಶೆಫ್ಗೆಲ್ಲ ಏನೇನೆಲ್ಲ ಅಡ್ವೈಸ್ ಕೊಡ್ತೀರಾ, ಏನೇನೆಲ್ಲ ಸಜೆಷನ್ ಕೊಡ್ತೀರಾ ಅಂತೆಲ್ಲ ಕೇಳ್ಕೊತಿದ್ದೆ. ಎಷ್ಟೊಂದು ಶೆಫ್ಸ್ಗಳೆಲ್ಲ ಇಂಟರಾಕ್ಟ್ ಮಾಡಿದೆ. ಇಟ್ ವಾಸ್ ವೆರಿ ನೈಸ್. ನಾವೆಲ್ಲ ಈ ಥರ ಇವು ಶೆಫ್ ನಮಗೆ ಗೊತ್ತೇ ಇರಲ್ಲ ಗೈಸ್. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೊಂದು ಶೆಫ್ಗಳಿರ್ತಾರೆ. ದೇರ್ ಆರ್ ಫ್ಯೂ ಸೋಷಿಯಲ್ ಮೀಡ್ಯಾ ಶೆಫ್ ಅಂತಲೇ ಇರ್ತಾರೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋರು. ಸೊ ಆ ಥರ ಎಲ್ಲ ಶೆಫ್ಸ್ಗಳಿರ್ತಾರೆ. ಸೊ ನಾವು ಅವ್ರನ್ನ ನೋಡಿ ಇಂಟರ್ಯಾಕ್ಟ್ ಮಾಡಿ ಮಾತಾಡಿ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ವಾಲಂಟಿಯರ್ ಪ್ರಕಾರ ಅಂತ ಬಂದರೆ ಹಿಂದೆ ಮುಂದೆ ನೋಡಿಲ್ಲ, ಎಲ್ಲ ಥರ ಕೆಲಸ ಮಾಡಿದ್ದೀವಿ ನಾವು. ಟು ಬಿ ಆನೆಸ್ಟ್ ತುಂಬ ಜನ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ವಿ. ಐ ಮೀನ್ ನನ್ನ ಜೂನಿಯರ್ಸ್ ಇಲ್ಲಿ, ನನ್ನ ಸೀನಿಯರ್ಸ್ ಇಲ್ಲಿ ಎಲ್ಲರೂ. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲ PG ತೊಗೊಂಡಿರೋ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಅಂದರೆ ಲೆವೆಲ್ 3 ಲೆವೆಲ್ 2 ಅಂತ ಇರುತ್ತೆ. ನಾನು ಓದ್ತಿರೋದು ಬರೀ ಲೆವೆಲ್ 2. ನನಗಿಂತ ಜಾಸ್ತಿ ಐ ಮೀನ್ ಲೆವೆಲ್ 3 ಓದೋರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟಿದ್ರು. ಸೊ ವಾಟ್ ಐ ಫೆಲ್ಟ್. ಆ್ಯಂಡ್ ಫಸ್ಟೊತ್ತಿಗೆ ನನಗೂ ಗೊತ್ತೇ ಇರಲಿಲ್ಲ ಈವೆಂಟ್ ಬಗ್ಗೆ, ಅದೊಂದು ಬೇರೆ. ಸೊ ದಿಸ್ ಈಸ್ ವಾಟ್. ಆ್ಯಂಡ್ ಫೈನ್ ಗೈಸ್, ದ 3 ಡೇಸ್ ವಾಸ್ ವೆರಿ ನೈಸ್. ಸಮಥಿಂಗ್ ನ್ಯೂ ಇತ್ತು ನನಗೆ. ಹೊಸ ಜಾಗ, ಹೊಸ ಜನ, ಒಂಥರ ಸಮಥಿಂಗ್ ನ್ಯೂ ಅನ್ನೋ ಥರ ಇತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನೀವು ಇದೆಲ್ಲ ನೋಡಿರಲ್ಲ, ಇಲ್ಲ ನೋಡಿದರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಯಾಕಂದರೆ ಶೆಫ್ ಜರ್ನಿ, ಐ ಮೀನ್ ಯಾರಾದರೂ ಶೆಫ್ ಆಗಿರೋರು, ಇಲ್ಲ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರಾದರೂ ಶೆಫ್ ಇರೋರು, ಇಲ್ಲ ಇವಾಗ ಓದೋರು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋರು, ಆ ಥರ ಏನಾದರೂ ಮಾಡಿರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನಾಲೆಜ್ ಅಷ್ಟು. ಸೊ ಯೂಶ್ವಲಿ ಆ ಥರ ರಿಲೇಟೆಡ್ ಯಾರೋ ಇವಾಗ ಏನಂತಾರೆ, ಈ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಇಲ್ಲಾಂದರೆ ಅಷ್ಟು ಗೊತ್ತಿರಲ್ಲ. ಆ್ಯಂಡ್ ತುಂಬ ಕ್ರಾಕರೀಸ್ದಿತ್ತು, ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ನಾನು ಜಾಸ್ತಿ ಅಲ್ಲೆಲ್ಲ ವಿಸಿಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮಗೆ ಅಲ್ಲಿ ಕೊಟ್ಟಿರೋ ಕೆಲಸನೇ ಮಾಡ್ತಿದ್ವಿ ನಾವು. ಸೊ ಆ ಥರ ಐತೆ. ನೀವು ಅವಾರ್ಡ್ಸ್ ಕೊಟ್ಟರು, ಸರ್ಟಿಫಿಕೇಟ್ ಕೊಟ್ಟರು ವಾಲಂಟಿಯರ್ ಆಗಿ. ಇದು ಸಮಥಿಂಗ್ ಚೆನ್ನಾಗಿತ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವ್ಲಾಗಲ್ಲಿ ನಿಮ್ಗೇನು ಅನಿಸ್ತು? ಈ ವ್ಲಾಗ್ ನೋಡಾದ್ಮೇಲೆ 3 ಡೇಸ್ ಇವೆಂಟ್ ಮಾಡಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಅನಿಸುತ್ತೆ. ನಾನು ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ 3 ಡೇಸ್ನ ನಾನು ವ್ಲಾಗ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ನೋಡಿಬಿಟ್ಟು ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಗೈಸ್, ಅಷ್ಟೇ. ಅಬೌಟ್ ಮೀ, ನನ್ನ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಗೆಟಿವ್ ವೇಲಿ ಯಾವುದೋ ಥರ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಆ ಒಂದು 3 ಡೇಸ್ ಈವೆಂಟಲ್ಲಿ ನಾನು ಏನೇನು ಮಾಡಿದೆ, ಹೆಂಗಿದ್ದೆ ಅನ್ನೋದು ನೋಡಿ ಏನು ಅನಿಸ್ತು ಅನ್ನೋದೊಂದು ಕಮೆಂಟ್ ಹಾಕಿ. ಸೊ ಸಿಗೋಣ.
ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಟೇಕ್ ಕೇರ್ ಸಿ ಯು.